ಇನ್ನ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಿಸಿ ಪೋಷಕರ ಮೇಲೂ ಕೂಡ ತಡ್ತಾ ಇದೆ. ದುಬಾರಿ ದುನಿಯಾದಲ್ಲಿ ಪೋಷಕರಿಗೆ ಮತ್ತೊಂದು ಬರೆ ಇದು. ಶಾಲಾ ವಾಹನಗಳ ಡ್ರಾಪ್ ಪಿಕಪ್ ದರ ಏರಿಕೆಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 10% ದರ ಏರಿಸೋದಕ್ಕೆ ವಾಹನದ ಮಾಲೀಕರು ತೀರ್ಮಾನ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ನೋಡಿ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದು ಯಾರ್ಯಾರಿಗೆ ಇದರ ಎಫೆಕ್ಟ್ ತಡ್ತಾ ಇದೆ ಅಂತೇಳಿ. ಇತ್ತ ಪೋಷಕರಿಗೂ ಕೂಡ ಇದೊಂದು ರೀತಿ ಬರೆ ಎಳೆದಂತೆ. ಶಾಲಾ ವಾಹನಗಳ ಡ್ರಾಪ್ ಮತ್ತೆ ಪಿಕಪ್ ರೇಟ್ ಏನಿದೆ ಅದನ್ನ ಜಾಸ್ತಿ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. 10% ದರ ಏರಿಸೋದಕ್ಕೆ ವಾಹನ ಮಾಲೀಕರು ತೀರ್ಮಾನಿಸಿದ್ದಾರೆ. 10,000ಕ್ಕೆ 1,000 ಹೆಚ್ಚಿಸೋದಕ್ಕೆ ಮಾಲೀಕರ ಸಂಘ ಡಿಸೈಡ್ ಮಾಡಿದೆ. ಈ ವರ್ಷದಿಂದ ಜಾರಿ ಮಾಡೋದಕ್ಕೆ ಶಾಲಾ ಬಸ್ ವಾಹನ ಮಾಲೀಕರು ಕೂಡ ಈಗ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಾರ್ಷಿಕವಾಗಿ 10% ಹೆಚ್ಚಿಗೆ ನೀಡಬೇಕು ಯಾರು ಪೋಷಕರು ಫೀಸ್ನ. ಮನೆಯಿಂದ ಶಾಲೆಗೆ ಇರುವ ಅಂತರದ ಮೇಲೆ ಆ ಒಂದು ಪ್ರೈಸು ಡಿಸೈಡ್ ಆಗುತ್ತೆ. ಎಷ್ಟು ದೂರ ಇದೆ, ಎಷ್ಟು ಕಿಲೋಮೀಟರು, ಅದರ ಆಧಾರದ ಮೇಲೆ ರೇಟನ್ನು ಜಾಸ್ತಿ ಮಾಡ್ತಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು, ಖಾಸಗಿ ಬಸ್ಗಳ ದರನೂ ಕೂಡ ಏರಿಕೆ ಆಯಿತು. ಇದೀಗ ಶಾಲೆಗಳಿಗೆ ಸಪ್ಲೈ ಮಾಡುವಂಥ ಶಾಲಾ ಮಕ್ಕಳನ್ನು ಕರ್ಕೊಂಡು ಹೋಗುವಂತಹ ಬಸ್ಗಳ ದರನೂ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ನಮ್ಮ ಜೊತೆಗೆ ರವಿಕುಮಾರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಖಾಸಗಿ ಬಸ್ಗಳ ದರ ಹೆಚ್ಚಳ ಆಗಿದೆ. ಸೊ ಈಗ ಶಾಲೆಗಳಿಗೆ ಮಕ್ಕಳನ್ನ ಕರ್ಕೊಂಡು ಬರುವಂತಹ ಬಸ್ಗಳಾಗಿರ್ಬೋದು ಅಥವಾ ಮ್ಯಾಕ್ಸಿ ಕ್ಯಾಬ್ಗಳು, ಇದ್ರ ದರ ಏರಿಕೆ ಆಗುತ್ತಾ? ಖಂಡಿತ ಆಗುತ್ತೆ ಸರ್. ಒಂದು 10%ವರೆಗೂ ನಾವು ಮಾಡಲೇಬೇಕು, ಅನಿವಾರ್ಯತೆ ಇದೆ. ಯಾಕಂದರೆ ಒಂದು ಸ್ಪೇರ್ ಪಾರ್ಟ್ಸಿಂದ ಹಿಡಿದು ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ನಮಗೆ ಇವಾಗ ಒಂದು ತಿಂಗಳು ರಜಾ ಇರೋದ್ರಿಂದ ಗಾಡಿಗಳೆಲ್ಲ ರೆಡಿ ಮಾಡಿಸ್ಕೊಂಡು ತುಂಬ ದುಬಾರಿ ಆಗಿದೆ. ಅದರಲ್ಲಿ ಡೀಸೆಲ್ಲು ಪೆಟ್ರೋಲು ಇದೆಲ್ಲ ಜಾಸ್ತಿ ಆದಾಗ ನಾವು ಅನಿವಾರ್ಯತೆಯಿಂದ ಮಾಡಲೇಬೇಕು ಸರ್. ಸೊ ಅಂದರೆ ಈಗ ಬರ್ಡನ್ ಆಗಲ್ವಾ ಸರ್ ಈಗ ಪೇರೆಂಟ್ಸ್ಗೆ? ತುಂಬ ಬರ್ಡನ್ ಆಗಿದೆ ಸರ್. ಯಾಕಂದರೆ ಹೋದ ಸಲಿಗೂ ಈ ಸಲಿಗೂ ಶಾಲೆಗಳಲ್ಲಿ ಶುಲ್ಕ ಅಂತೂ ತುಂಬ ಜಾಸ್ತಿ ಮಾಡಿದ್ದಾರೆ. ನಮಗೂ ಪೇರೆಂಟ್ಸ್ಗಳ ಜೊತೆ ನಾವು ಡೈರೆಕ್ಟಾಗಿ ಲಿಂಕ್ ಇರೋದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಪೇರೆಂಟ್ಸ್ಗಳ ಜೊತೆಗೆ. ನಮಗೂ ಮಾಡಬೇಕಾಗಿರೋದು ಅನಿವಾರ್ಯತೆ ಇಲ್ಲ. ಆದರೆ ಈಗ ನೀವೇ ಹೇಳಿದ್ರಿ, ಒಂದ್ ಕಡೆ ಶಾಲೆಗಳಲ್ಲಿ ಫೀಸನ್ನು ಹೆಚ್ಚಳ ಮಾಡಿದ್ದಾರೆ, ಅಗತ್ಯ ವಸ್ತುಗಳ ಬೆಲೆ ಎಲ್ಲದೂ ಕೂಡ ಜಾಸ್ತಿ ಆಗಿದೆ. ಸೊ ಇದ್ರ ನಡುವೆನೆ ಶಾಲಾ ಬಸ್ಗಳ ದರನ ಏರಿಕೆ ಮಾಡಿದ್ರೆ ಮಕ್ಕಳನ್ನ ಕಳಿಸುವಂತ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಅನ್ಸಲ್ವಾ ಸರ್? ಸರ್, ಮಕ್ಕಳ ಪ್ರಮಾಣ ಕಮ್ಮಿ ಆಗ್ಬೋದು ಸರ್. ಆದರೆ ಡ್ರೈವಿಂಗ್ ಸುಮ್ಮನೆ ಕೆಲಸ ಮಾಡೋಕ್ಕಾಗಲ್ಲ. ಒಂದು ಹೊರೆ ಅಂತ ಅವ್ರಿಗೂ ಕುಟುಂಬ ಇರುತ್ತೆ. ಒಂದು ಡ್ರೈವರ್ ಒಂದು ಗಾಡಿ ಹಾಕೊಂಡ್ರೆ ಒಂದು ಟ್ಯಾಕ್ಸು, ಇನ್ಶೂರೆನ್ಸು, ಗಾಡಿ ಒಂದು ರಿಪೇರೀಸ್ ಆಗಲಿ, ಪ್ರತಿಯೊಂದು ಇದಿದೆ. ಸರ್ಕಾರ ಇವಾಗ ಒಂದು 3 ರೂಪಾಯಿ ಮಾಡಿದ್ದಾರೆ, ಜೂನಲ್ಲಿ ಮತ್ತೆ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಮಾಡಿದ್ರೆ ಇವಾಗ ಮಾಡಿದ್ರೆ ನಾವು ಇವಾಗೇ ರೇಟ್ ಜಾಸ್ತಿ ಮಾಡ್ಕೊಬೇಕು, ಒಂದು 10% ಮಾಡ್ಕೊಬೇಕು. ಮತ್ತೆ ಜೂನಲ್ಲಿ ಹೋಗ್ಬಿಡ್ತೇನೆ ತಿರ್ಗಾ ಮಾಡಿದ್ದಾರೆ ಮತ್ತೆ ಮಾಡಿ ಅಂತ ಕೇಳೋಕ್ಕಾಗಲ್ಲ. ಒಂದು ಸಲ ಏನಿದೆ ನಾವು ಮಾಡ್ಕೊಬೇಕು. ಅವತ್ತು ಸರ್ಕಾರದವರು 3 ರೂಪಾಯಿ ಜಾಸ್ತಿ ಮಾಡ್ತಾರೋ 6 ರೂಪಾಯಿ ಜಾಸ್ತಿ ಮಾಡ್ತಾರೋ ಜೂನಲ್ಲಿ ಗೊತ್ತಿಲ್ಲ. ಅದೇನೇ ಮಾಡಿದ್ರೆ ಈಗ ಖಾಸಗಿ ಶಾಲಾ ಬಸ್ಗಳ ದರವನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡ್ತೀರಾ ಸರ್? ಅಂದ್ರೆ ಹೆಂಗೆ, ಕಿಲೋಮೀಟರ್ ಲೆಕ್ಕನ ಅಥವಾ ಹೆಂಗೆ? ಸರ್, ಕಿಲೋಮೀಟರ್ ಲೆಕ್ಕ ಮಾಡ್ತೀವಿ. ಕೆಲವೊಂದು ಡಿಸ್ಟೆನ್ಸಲ್ಲಿ ಒಂದು ಅಂದಾಜ್ ಮೇಲೆ ಹೋಗ್ತೀವಿ. ಕೆಲವೊಂದು ಮಾಲೀಕರು ಪೋಷಕರ ಹತ್ರ ನಾವು ಚೆನ್ನಾಗಿ ಇದು ಮಾಡ್ಕೊಂಡು ಕಮ್ಯುನಿಕೇಶನ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈಗ ನನ್ನ ಪ್ರಶ್ನೆ, ಇವತ್ತು 5 ಕಿಲೋಮೀಟರ್ ಒಳಗಡೆಯಿಂದ ಯಾವ್ದೋ ಒಬ್ಬ ಪೇರೆಂಟು ತಮ್ಮ ಮಗುನ ಕಳಿಸ್ತಾರೆ. ಸೊ ಅವ್ರಿಗೆ ಎಷ್ಟು ಸಾವಿರ ಬರ್ಡನ್ ಆಗ್ಬೋದು ಅಂತ ವರ್ಷಕ್ಕೆ? ಸರ್, ಅವ್ರಿಗೆ 1,500 ರೂಪಾಯಿಂದ 2,000 ರೂಪಾಯಿವರೆಗೂ ಫೀಸ್ ಮಾಡ್ತೀವಿ ಸರ್, ಮಂತ್ಲಿ ಫಾರ್ ಮಂತ್. ಆ ಮಂತ್ ಫೀಸ್ ಮಾಡಿದಾಗ ನನಗೆ ತಿಳಿದ ಮಟ್ಟಿಗೆ 100ರಿಂದ 200 ರೂಪಾಯಿ ಜಾಸ್ತಿ ಆಗ್ಬೋದು ಸರ್. 100 ರೂಪಾಯಿಂದ ಅವರು ಪೋಷಕರನ್ನು ನೋಡ್ಕೊಂಡು ನಾವು ಮಾಡ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ರವಿಕುಮಾರ್ ಹೇಳ್ತಾ ಇರುವಂತಹ ಮಾತು. ಅಂದರೆ ಈಗ ಶಾಲಾ ಕಾಲೇಜುಗಳಿಗೆ ರಜೆ ಇದೆ. ಸೊ ಈಗ ನಾವು ಒಂದಷ್ಟು ವಾಹನಗಳನ್ನು ರೆಡಿ ಮಾಡಿಸ್ಕೊಂಡಿದ್ದೀವಿ. ಅದಕ್ಕೆ ಒಂದಷ್ಟು ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಏರಿಕೆ ಆಗಿದೆ. ಸೊ ಮುಂಬರುವಂಥ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಇನ್ನಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ನಾವು ಪದೇ ಪದೇ ಏರಿಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈಗ ಒನ್ ಟೈಮ್ ಅಂತೇಳಿ ನಾವು 10% ಜಾಸ್ತಿ ಮಾಡ್ತೀವಿ. ಜೊತೆಗೆ ಪೇರೆಂಟ್ಸ್ಗೂ ಕೂಡ ಯಾಕೆ ದರವನ್ನು ಹೆಚ್ಚಳ ಮಾಡಿದ್ದೀವಿ ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.